ಹಾಯ್ ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬೆಂಡೆಕಾಯಿ ಪಲ್ಯ ಹಾಗೆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟು ಅದು ಸ್ವಲ್ಪ ಬಿಸಿಯಾದ ನಂತರ ಸಣ್ಣದಾಗಿ ಕಟ್ ಮಾಡಿರೋಂತಹ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ತೊಳ್ಕೊಂಡು ನಾನು ಬಟ್ಟೆಲಿ ಒರೆಸ್ಕೊಂಡಿಲ್ಲ, ಬಿಸಿಲಿತ್ತು ಅಂತ ಹೇಳಿ ಒಣಗಕ್ಕಿಟ್ಟಿದ್ದೆ. ಹಾಗಾಗಿ ಒಂದು ಸ್ವಲ್ಪ ಲೋಳೆ ಆ ಥರ ಏನೂ ಆಗನೇ ಇಲ್ಲ. ಇದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಎಣ್ಣೆಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವೋ ಅಷ್ಟು ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಪಲ್ಯ. ನೋಡಿ, ನೀವೇ ನೋಡ್ತಾ ಇರಲ್ಲ, ಸ್ವಲ್ಪನೂ ಲೋಳೆ ಆ ಥರ ಆಗನೇ ಇಲ್ಲ. ಉಪ್ಪೇನು ಸೇರಿಸ್ಕೊಂಡಿಲ್ಲ ನಾನು, ಡೈರೆಕ್ಟಾಗಿ ಪಲ್ಯ ಒಗ್ಗರಣೆ ಮಾಡುವಾಗಲೇ ಉಪ್ಪು ಹಾಕ್ಕೊಳ್ಳೋಣ ಅಂಥೇಳಿ. ಇದು ಚೆನ್ನಾಗಿ ಹುರಿದಾಗಿದೆ. ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಇಲ್ಲಿ ಅದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊತಿದ್ದೀನಿ. ನಂತರ ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ತೊಗೊಂಡಿದ್ದೀನಿ. ಅದು ಚಿಟಪಟ ಅಂದ ನಂತರ ಇದಕ್ಕೆ ದಪ್ಪದಾಗಿ ಹಚ್ಚಿರೋಂಥ ಒಂದು ಈರುಳ್ಳಿ ಹಾಗೆ 2 ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡು ಹಾಕೋತಿದ್ದೀನಿ. ಈರುಳ್ಳಿದು ಹಾಗೆ ಹಸಿರು ಮೆಣಸಿನ್ಕಾಯ್ದು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಹಸಿ ಸ್ಮೆಲ್ ಹೋಗಿ ಕಂದು ಬಣ್ಣ ಬರಬೇಕು. ನಂತರ ಇದಕ್ಕೆ ನಾನಿಲ್ಲಿ ಕರ್ಬೇವಿನ ಸೊಪ್ಪನ್ನ ಹಾಕೋತಿದ್ದೀನಿ. ಯಾವುದೇ ಅಡುಗೆ ಆಗಲಿ ಕರ್ಬೇವಿನ ಸೊಪ್ಪು ಇದ್ದರೆ ಅದರ ರುಚಿ ಟೇಸ್ಟು ಬೇರೆ ಆಗುತ್ತೆ. ಹಾಗಾಗಿ ನೀವೇ ಆದರೂ ಸರಿ ಅಡುಗೆಗೆ ಕರ್ಬೇವಿನ ಸೊಪ್ಪು ಯೂಸ್ ಮಾಡಿ ಅಂತ ರೆಕಮೆಂಡ್ ಮಾಡ್ತೀನಿ ನಾನು. ಹಾಗೆ ಇಲ್ಲಿ ದಪ್ಪದೊಂದು ಟೊಮೆಟೊ ಹಾಕೋತಿದ್ದೀನಿ. ಟೊಮೆಟೊ ಚೆನ್ನಾಗಿ ಸಾಫ್ಟಾಗಿ ಮೆತ್ತಗೆ ಹಾಕಬೇಕು. ನಂತರ ಇದಕ್ಕೆ ನಾನು ಮಸಾಲೆಗೆ ಹಿಡಿಯೋಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಿದ ನಂತರಲ್ಲಿ ನಾನು ಹುರಿದಿಟ್ಕೊಂಡಿರೋಂತಹ ಬೆಂಡೆಕಾಯಿನ ಸೇರಿಸ್ಕೊಂಡು ಅದನ್ನು ಸಮೇತ ಆ ಒಗ್ಗರಣೆಯಲ್ಲಿ ಏನೇನು ಹಾಕಿದ್ದೆ ಈರುಳ್ಳಿ ಅದೆಲ್ಲ ಇದಕ್ಕೆ ಎಲ್ಲ ಹಿಡಿಯೋ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಎಷ್ಟು ನಾವು ಇದನ್ನು ಹುರಿತೀವೋ ಅಷ್ಟು ಚೆನ್ನಾಗಾಗುತ್ತೆ ಪಲ್ಯ. ಹಸಿರು ಮೆಣಸಿನ್ಕಾಯಿ ಹಾಕಿರ್ತೀವಿ, ಹಾಗಾಗಿ ಖಾರನ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಚಮಚ ಖಾರ ಪುಡಿ ಹಾಗೆ ಅರ್ಧ ಚಮಚ ಸಾಂಬಾರು ಪುಡಿ ಹಾಕೋತಿದ್ದೀನಿ. ಇಲ್ಲಿ ಈ ಕಪ್ಪಲ್ಲಿ ನಾನು 1.5 ಕಪ್ಪಷ್ಟು ನೀರನ್ನು ಸೇರಿಸ್ಕೋತಿದ್ದೀನಿ. ತುಂಬ ತೆಳುವಾಗೋದು ಬೇಡ ಅಂತ. ನಂತರ ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ. ರೊಟ್ಟಿಗೆ ನಾನು ರೆಡಿ ಮಾಡ್ಕೋತಿದ್ದೀನಿ. ಸ್ವಲ್ಪ ಅನ್ನನ ಅದನ್ನು ಸ್ವಲ್ಪ ಕಲಿಸ್ಕೋಬೇಕು. ನಂತರ ಇಲ್ಲಿರೋ 1 ಕಪ್ಪಷ್ಟು ನಾನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಜರಡಿ ಮಾಡಿಕೊಂಡು. ನಂತರ ಇದನ್ನು ಅನ್ನನ ಹಿಟ್ಟಿಗೆ ಹಿಡಿಯೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದೇ ಸತಿ ನೀರು ಹಾಕಿಬಿಟ್ಟು ರೊಟ್ಟಿನ ಕಲಿಸ್ಬಾರ್ದು. ಹಿಟ್ಟನ್ನ ಸ್ವಲ್ಪ ನೀರು ಹಾಕ್ಕೊಂಡೆ ಇದನ್ನು ಹದವಾಗಿ ಕಲಿಸ್ಬೇಕು. ನಾವು ಎಷ್ಟು ಮಿದಿತೀವೋ ಅಷ್ಟು ಚೆನ್ನಾಗಾಗುತ್ತೆ ರೊಟ್ಟಿ. ಚೆನ್ನಾಗಿ ಮಿದಿಬೇಕು. ಅನ್ನ ಅದು ಕಾಣಿಸ್ಲೇಬಾರ್ದು. ಹಾಗೆ ರೊಟ್ಟಿ ಅದು ಹಿಟ್ಟಲ್ಲಿ ಅದು ಫುಲ್ ಮಿಕ್ಸ್ ಆಗಿ ಅದು ನಿಮಗೆ ಗೊತ್ತಾಗುತ್ತೆ ನೋಡಿ ಬೇಕಾದರೆ ಕೊನೆಯಲ್ಲಿ. ಅನ್ನನೇ ಕಾಣಿಸ್ಬಾರ್ದು, ಅಷ್ಟು ಚೆನ್ನಾಗಿ ಮಿದಿಬೇಕು. ಇದಕ್ಕೆ ಸೋನಾ ಮಸೂರಿ ಅಕ್ಕಿ ಹಾಕಿದ್ರೆ ಚೆನ್ನಾಗಿರಲ್ಲ. ಸೊಸೈಟಿ ಅಕ್ಕಿ ಬೆಳೆದಿರೋ ಅಕ್ಕಿ ಹಾಕಿದ್ರೆ ರೊಟ್ಟಿ ಚೆನ್ನಾಗಾಗುತ್ತೆ. ಸೋನಾ ಮಸೂರಿ ಅಕ್ಕಿ ಯಾಕೆ ಅಂದರೆ ಅದು ಸ್ವಲ್ಪ ಹುಡಿ ಆಗೋದ್ರಿಂದ ಚೆನ್ನಾಗಾಗಲ್ಲ ಅಂತ ನನಗೆ. ಅದನ್ನೇ ಬೇಕಾದರೆ ನೀವು ಅದನ್ನು ತುಂಬ ಮೆತ್ತಗೆ ಬೇಯಿಸ್ಕೊಂಡು ರೊಟ್ಟಿಗೆ ಹಾಕೊಂಡ್ರು ಚೆನ್ನಾಗಾಗುತ್ತೆ ರೊಟ್ಟಿ. ಇಲ್ಲಿ ನಾನು ಮನೆ ಅಕ್ಕಿನ ಯೂಸ್ ಮಾಡ್ತಿರೋದು. ನೋಡಿ, ಇಷ್ಟು ಹದವಾಗಿರಬೇಕು. ನಂತರ ಇಲ್ಲಿ ಪಲ್ಯನೂ ರೆಡಿಯಾಗಿದೆ. ಕೊನೆಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈ ಥರ ಕ್ವಿಕ್ಕಾಗಿ ಈ ಕಡೆ ರೊಟ್ಟಿಗೂ ಕಲಿಸ್ಕೊಂಡೆ, ಈ ಕಡೆ ಇದನ್ನು ಬೇಯೋಕ್ಕಿಟ್ಟು ಇದು ಪಲ್ಯನೂ ರೆಡಿ ಆಯಿತು. ಈ ಥರ 2 ಕೆಲಸ ಮಾಡಿಕೊಂಡ್ರೆ ತಿಂಡಿನೂ ಬೇಗ ಆಗುತ್ತೆ. ಇವಾಗ ಸಂಡೇ ಆದ್ದರಿಂದ ನಾವು ಎದ್ದಿದ್ದು ಲೇಟು, ಹಾಗಾಗಿ ಫಾಸ್ಟಾಗಿ ತಿಂಡಿ ಮಾಡಿಕೊಡ್ತಿದ್ದೀನಿ ನಮ್ಮ ಮನೆಯವರಿಗೆ. ಇದು ರೆಡಿ ಆಯಿತು. ನೆಕ್ಸ್ಟ್ ಇಲ್ಲಿ ನಾನು ರೊಟ್ಟಿ ಹಾಕೋಕ್ಕೆ ಇದನ್ನು ಇನ್ನೊಂದು ಸತಿ ಚೆನ್ನಾಗಿ ಮಿತ್ಕೋಬೇಕು. ಶೆಲ್ಫ್ನೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಇಷ್ಟು ಸಾಕು ಒಂದು ರೊಟ್ಟಿಗೆ. ಇಷ್ಟನ್ನು ತಗೊಂಡು ಚೆನ್ನಾಗಿ ಇದನ್ನು ಸುತ್ತಕೊಂಡು ಈ ಥರ ರೊಟ್ಟಿ ಥರ ಒಂದು ಸ್ವಲ್ಪ ಅಗಲ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ಇಟ್ಕೊಂಡು ತೊಡ್ಕೊತಿದ್ದೀನಿ. ಸೈಡಲ್ಲಿ ಕೈಯಾಗಿ ಇಟ್ಕೊಂಡಿದ್ದೀನಿ ಅಂದರೆ ಅದ್ರ ಶೇಪ್ ಹಾಳಾಗಬಾರ್ದು ಅಂತ ಅಷ್ಟೇ. ದೊಡ್ಡನ್ನು ಹಾಕ್ತೀನಿ, ತುಂಬ ತೆಳುವಾಗಿ ರೊಟ್ಟಿನ. ನಮ್ಮ ಮನೆಯವರಿಗೆ ಹೊಟ್ಟೆ ಹಸ್ತಿದೆ, ಬೇಗ ಹಾಕು ಅಂದರು ಅಂಥೇಳಿ ತುಂಬ ಅಗಲವಾಗಿ ರೊಟ್ಟಿನ ತೊಟ್ಟನಿಲ್ಲ, ಸಣ್ಣದಾಗಿ ತೊಟ್ತಾಯಿದ್ದೀನಿ. ಈ ಥರ ಸೈಡಲ್ಲೆಲ್ಲ ಕೈ ಇಟ್ಕೊಂಡು ನೀಟಾಗಿ ತೊಟ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ. ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ ರೊಟ್ಟಿನ, ಬಟ್ ಇದು ನಾವು ಹಾಸನ ಸೈಡ್ ಇದೇ ಥರ ಮಾಡೋದು. ನಮ್ಮ ಅಜ್ಜಿ ನಮ್ಮಮ್ಮ ಎಲ್ಲರೂ ಇದೇ ಥರ ಮಾಡೋದು. ನಾನು ಸಾಮಾನ್ಯ ನಮ್ಮ ದೊಡ್ಡಮ್ಮನ ಹತ್ರನೇ ತುಂಬ ಅಡುಗೆಗಳನ್ನ ಕಲ್ತಿರೋದು ಅಮ್ಮನಕ್ಕಿಂತ. ನಾನು ಬೆಳೆದಿದ್ದು ಹುಟ್ಟಿದ್ದು ಎಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ. ಹಾಗಾಗಿ
ಅಜ್ಜಿನ ಹತ್ರನೂ ಕಲ್ತಿದ್ದೀನಿ, ಹೆಚ್ಚಿಗೆ ದೊಡ್ಡಮ್ಮನ ಹತ್ರನೇ ಅಡುಗೆ ಎಲ್ಲ ಕಲ್ತಿರೋದು. ನಂತರ ಇದನ್ನು ನಿಧಾನಕ್ಕೆ ಈ ಥರ ಎತ್ಕೊಂಡು ಹಂಚು ಆಗಲೇ ನಾನು ಬಿಸಿ ಹಾಕೋಕೆ ಇಟ್ಟಿದ್ದೆ. ಈ ಕಡೆ ರೊಟ್ಟಿ ತೊಡ್ತಿದ್ದೆ, ಈ ಕಡೆ ಹಂಚಿಟ್ಟು ಬಿಸಿಗೆ ಇಟ್ಟಿದ್ದೆ. ನಂತರ ಇದನ್ನು ಒಂದು ಸ್ವಲ್ಪ ಸೈಡ್ಗೆ ಹೋಗಿತ್ತು, ಹಾಗಾಗಿ ಈ ಕಡೆ ಎಳ್ಕೊತಿದ್ದೀನಿ ರೊಟ್ಟಿನ. ನೀಟಾಗಿ ಇದನ್ನು ಎಷ್ಟು ಚೆನ್ನಾಗಾಗಿದೆ ನೋಡಿ, ರೊಟ್ಟಿ ರೌಂಡ್ ಬಂದಿದೆ ಶೇಪು. ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ ಬೆಂದಿದೆಯೋ ಇಲ್ವೋ ಅಂತ ನೋಡ್ತಿದ್ದೀನಿ, ಇನ್ನೂ ಬೆಂದಿಲ್ಲ. ಇದು ಬೇಯಬೇಕು ನೀಟಾಗಿ. ತಿರುಗಿಸಿ ನಾನು ಬೇಯಿಸ್ಕೊತಾ ಇದ್ದೀನಿ ರೊಟ್ಟಿನ. ನಂತರ ಇದು ಬೆಂದಾದಮೇಲೆ ಇದು ಸ್ವಲ್ಪ ಬಟ್ಟೆನಾರು ತೊಗೊಂಡು ಹಾಕ್ಕೊಳ್ಳಿ. ನಾನಿಲ್ಲ ಅದೇ ಕೈಯಲ್ಲೇ ನೀರನ್ನು ಸವರ್ತಾ ಇದ್ದೀನಿ. ಬಟ್ಟೆ ತೊಗೊಂಡು ಒಂದು ಸಣ್ಣದು ಅದರಲ್ಲೂ ನೀರನ್ನ ಹೆಚ್ಕೊಂಡು ಹಿಂಗೆ ಒರೆಸ್ಕೊಂಡ್ರೂ ಆಗುತ್ತೆ. ಇದು ನನಗೆ ಅಭ್ಯಾಸ ಆಗಿದೆ, ಹಾಗಾಗಿ ಕೈಯಲ್ಲೇ ಈ ಥರ ಒರೆಸ್ಕೊತಿದ್ದೀನಿ. ನಂತರ ಇದನ್ನು ಉಲ್ಟಾ ಮಾಡಬೇಕು ನೋಡಿ, ನಿಧಾನಕ್ಕೆ ಎತ್ತು ಹಾಕಬೇಕು, ಹರಿದೋಗ್ಬಿಡುತ್ತೆ ರೊಟ್ಟಿ. ಹಾಗಾಗಿ ಇದನ್ನು ನೀಟಾಗಿ ಸೈಡಲ್ಲೆಲ್ಲ ತಿರುಗಿಸಿ ಬೇಯಿಸ್ಕೋಬೇಕು. ಸೈಡಲ್ಲೆಲ್ಲ ಬೇಯ್ದಿರಲ್ಲ ಅಂತ ಹೇಳ್ತಾರೆ, ಹಾಗಾಗಿ ಈ ಥರ ನನ್ನ ಕೈಯಲ್ಲೇ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಸೈಡಲ್ಲೆಲ್ಲ ಬೇಯಿಸ್ಕೊತಿದ್ದೀನಿ ನೀಟಾಗಿ. ಈ ಥರ ತಿರ್ಗಿಸ್ಕೊಂಡು ಬೇಯಿಸ್ಕೋಬೇಕು. ಎಡ್ಜಲ್ಲೆಲ್ಲ ತುಂಬ ಚೆನ್ನಾಗಿ ಬೇಯುತ್ತೆ. ಫೈನಲಾಗಿ ರೊಟ್ಟಿ ಮಾಡಿ ಕೊಟ್ಟೆ ನಮ್ಮ ಮನೆಯವರು ಫಸ್ಟು ನನ್ನ ಮಗನಿಗೆ ತಿನ್ನಿಸಿದ್ರು. ಹೇಗಿದೆ ಅಂತ ಕೇಳಿದೆ. ಅವರು ಸೂಪರು ಅಂತ ಹೇಳಿದ್ರು. ವೀಡಿಯೋಗೋಸ್ಕರ ಸುಳ್ಳು ಹೇಳಬೇಡಿ ಅಂದೆ. ಇಲ್ಲ ಚೆನ್ನಾಗಿದೆ ಅಂತ ಅಂದರು. ಚೆನ್ನಾಗಾಗಿತ್ತು ಪಲ್ಯ. ಮತ್ತು ಒಂದು ರೊಟ್ಟಿ ತಿಂದು ಮತ್ತೆ ಇನ್ನೂ ಒಂದು ಹಾಕಿಸ್ಕೊಂಡ್ರು ನಮ್ಮ ಮನೆಯವರು. ಚೆನ್ನಾಗಿತ್ತಂತೆ. ನಾನು ತಿಂಡಿ ಕೊಟ್ಟಿದ್ದೆ ಭಾನುವಾರ 11 ಗಂಟೆ ಆಗಿತ್ತು. ಎದ್ದಿತ್ತು ಲೇಟು, ಹಾಗಾಗಿ ತಿಂಡಿನೂ ಲೇಟಾಯಿತು. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು.